ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಬ್ಲಾಗಲ್ಲಿ ಬಳೆಶಾಸ್ತ್ರ ಬ್ಲಾಗ್ ಆಗಿರುತ್ತೆ. ನನ್ನ ಕಸಿನ್ ತಮ್ಮದು ಮ್ಯಾರೇಜ್ ಇದೆ. ಸೊ ಅದರ ರಿಚುವಲ್ಸ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ RCB ವಿನ್ ಆಯಿತು. ಸೊ ಲೆಟ್ ಗೆಟ್ ಸ್ಟಾರ್ಟ್ ಔಟ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ಮಾಡಿದರು ಮಮ್ಮಿ. ಅಂದರೆ ಈ ಕನ್ಸಿಸ್ಟೆನ್ಸಿಲಲ್ಲ, ತಾತಾಗ ಮಾಡಿಕೊಟ್ಟಿದ್ರಲ್ವ, ಟೈಮ್ ಇದ್ದಿಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇದು ಈಸಿ ಅಂತ ಮಾಡಿದರು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳ್ಳಗೆ ಮಾಡಿಕೊಂಡು ಚಟ್ನಿ ಜೊತೆ ತಿಂದೆ. 9 o'clock 10 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಬಳೆಶಾಸ್ತ್ರ. ನಾವಿನ್ನು 12 o'clock ಆದರೂ ಮನೇಲೇ ಇದ್ರಿ, ಬಿಕಾಸ್ ಸಖತ್ತು ಲೇಟ್ ಆಯಿತು. ಇದೆತ್ತಿಟ್ಕೋ ಅಂತ, ಯಾಕಂದರೆ ಮಮ್ಮಿಯವ್ರು ಊರಿಗೆ ಹೋಗಬೇಕಾಗಿತ್ತು. ಸೊ ಫೈನಲಿ ನಾನು ರೆಡಿ ಆದೆ. ಇದೆ ನನ್ನ ಔಟ್ಫಿಟ್. ಮತ್ತು ಮನೆ ಬಿಟ್ರಿ ನಾವು. ಮನೆ ಬಿಡೋಕ್ಕೆ ಒಂದು 12:30 or 1 ಅನ್ಕೊತೀನಿ. 1 o'clock ಆಗಿತ್ತು. ಮತ್ತು ಹೋಗಿದ್ದೆ, ನನ್ನ ತಂಗಿ ಸಿಕ್ಕಿದ್ಲು. ಫಂಕ್ಷನಲ್ಲಿ ಫೇವ್ರೆಟ್ ಕಸಿನ್ ಯಾರಾದರೂ ಪಕ್ಕದಲ್ಲಿ ಇದ್ರೇ ಅದು ಕಂಪ್ಲೀಟ್ ಆಗೋದು. ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ನನ್ನ ವಾಯ್ಸ್ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ, ಬ ಅಂತ ಇದೆ. ಪ್ಲೀಸ್ ಡೋಂಟ್ ಮೈಂಡ್ ಗೈಸ್. ಮತ್ತು ಹೋದ್ರಿ, ಅಲ್ಲೂ ರಶ್ ಇತ್ತು. ಸೊ ಪಾಪುನ ಎತ್ಕೊಂಡು ಹೋಗಿದ್ದೆ. ಅವ್ನು ನೋಡಿದ್ದೆ ಹೊಸ ಜಾಗ ಅಂತ ಹತ್ಬಿಟ್ಟ. ಆಮೇಲೆ ಅವ್ನು ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ರು ಅಮ್ಮ. ನಾನು ಒಂದು ವೀಡಿಯೋ ಶೂಟ್ ಮಾಡ್ಕೊತಿದ್ದೆ. ಅಲ್ಲಿ ರೀಚ್ ಆಗೋಕ್ಕೆ 2:30 ಆಗಿತ್ತು. ಸೊ ನಾನು ಏನಾದರೂ ತಿಂದ್ಬಿಟ್ಟು ಬೇಗ ಬಳೆ ಹಾಕ್ಸ್ಕೊಂಡು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲಿ ಪಾಪಗೆ ಊಟ ಮಾಡ್ಸೋಣ ಅಂತ ಅಂದ್ಕೊಂಡೆ. ಸೊ ನಾನು ಊಟ ಮಾಡೋಕ್ಕೆ ಬಂದೆ. ನನ್ನ ತಂಗಿನ ಕರ್ಕೊಂಡು. ಅವಳು ಆಲ್ರೆಡಿ ಊಟ ಮಾಡಿದ್ಲು. ನಮ್ಮ ಮಮ್ಮಿ ಆಮೇಲೆ ಮಾಡ್ತೀನಿ ಅಂತ ಹೇಳಿದರು. ನನ್ನ ಇನ್ನೊಂದು ತಂಗಿ, ಅವಳ ಹೆಸರು ಹರ್ಷಿತಾ ಅಂತ, ಅವಳು ಎತ್ಕೊಂಡಿದ್ಲು. ಅದಾದಮೇಲೆ ನಮ್ಮ ಡ್ಯಾಡಿ ಎತ್ಕೊಂಡ್ರು. ಈ ಥರ ಅವನು ಏನಂದರೆ ಹುಡುಗಿರ ಜೊತೆ ಹೋಗ್ತಾನೆ, ಬಾಯ್ಸ್ ಜೊತೆ ಹೋಗಲ್ಲ, ಮತ್ತು ಅಂಕಲ್ ಜೊತೆ ಹೋಗಲ್ಲ, ಆಂಟಿ ಜೊತೆ ಹೋಗಲ್ಲ. ಲೈಕ್ 18 to 20, 25, 30 years ಒಳಗಡೆ ಇದ್ದರೆ ಹೋಗ್ತಾನೆ. ಸೊ ಊಟ ಮಾಡ್ಕೊಂಡು ಬಂದು ಬಳೆ ಹಾಕ್ಸ್ಕೊತಿದ್ದೆ. ಬಳೆ ಬೇರೆ ಟೈಟಾಗಿ ಹಾಕ್ಸ್ಕೊಂಬಿಟ್ಟಿದ್ದೀನಿ ನಾನು, ಬಿಚ್ಚೋಕ್ಕೆ ಆಗಿಲ್ಲ. ತಿರ್ಗಾ ಪಿಂಕ್ ಕಲರ್ ಹಾಕ್ಸ್ಕೊಂಡೆ, ಯಾಕಂದರೆ ಮಾರ್ನಿಂಗ್ ಮುಹೂರ್ತಾಗೆ ನಂದು ಔಟ್ಫಿಟ್ ಬಂದು ಪಿಂಕ್ ವಿತ್ ಗೋಲ್ಡನ್ ಇದೆ. ಸೊ ಗ್ರೀನ್ ಹಾಕಿಸ್ಕೊಂಡಿಲ್ಲ, ಆಲ್ರೆಡಿ ಐ ಹ್ಯಾಡ್ ಗ್ರೀನ್ ವಿತ್ ಮೀ ಅಂತ ಪಿಂಕ್ ಕಲರ್ ಬ್ಯಾಂಗಲ್ಸ್ ಹಾಕ್ಸ್ಕೊಂಡೆ. ನನಗೆ ಬಳೆ ಎಷ್ಟು ಇಷ್ಟ ಅಂದರೆ, ಬಳೆ ಹಾಕ್ಕೊಂಡ್ರೆ ಬಿಚ್ಚೋದೇ ಇಲ್ಲ. ನೈಟು ಅಡುಗೆ ಮಾಡೋವಾಗಲೂ ಸಹ ಅಷ್ಟೇ, ಅದನ್ನು ಹಾಕ್ಕೊಂಡೇ ಇದ್ದೆ ನಾನು. 2 ಡಜನ್ ಏನೋ ಹಾಕ್ಸ್ಕೊಂಡೆ ಅನ್ಕೊತೀನಿ ಈ ಕೈಗೆ. ಇನ್ನೊಂದೇನೆಂದರೆ, ಬಳೆ ಅಂದರೆ ಕೈ ತುಂಬ ಇರಬೇಕು. ಅದು ಒಂದು ಸ್ವಲ್ಪ ಇದ್ರೂ ಏನೋ ಒಂಥರ ಇರ್ತೈತೆ. ಸೊ ಬಳೆ ಎಲ್ಲ ಹಾಕಿಸ್ಕೊಂಡಿದ್ದಾಯಿತು. ಬಳೆ ಹಾಕಿಸ್ಕೊಂಡಾದ್ಮೇಲೆ ರೀಲ್ಸ್ ಏನೋ ಶೂಟ್ ಮಾಡ್ತಿದ್ರು ನಮ್ಮ ಅಕ್ಕ ಅವರೆಲ್ಲ, ಕಸಿನ್ಸ್ ಎಲ್ಲ. ಅವ್ರನ್ನ ರೀಟೇಕ್ ಎಲ್ಲ ಮಾಡ್ತಿದ್ರು. ನಾನು ಪಾಪುಗೆ ತಿನ್ನಿಸ್ಬೇಕು ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ ನಮ್ಮ ಚಿಕ್ಕಮ್ಮ ಮನೆಗೆ, ಅವ್ನು ಹೊಟ್ಟೆ ಹಸ್ಕೊಂಡಿರ್ತಾನೆ ಅಂತ ಹೇಳಿ. ಸೊ ಫೈನಲಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ರಾಗಿ ಸರಿ ಪೌಡರ್ ಎತ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ರಾಗಿ ಸರಿ ಮಾಡ್ತಿದ್ದೆ. ರಾಗಿ ಸರಿ ಎಲ್ಲ ಮಾಡಿದ್ದಾಯಿತು. ಆಮೇಲೆ ನಮ್ಮ ಚಿಕ್ಕಮ್ಮ ಮನೆ ಫ್ರಿಜ್ ಓಪನ್ ಮಾಡಿದ್ರೆ ಈ ಥರ ಎಲ್ಲ ಚಾಕ್ಲೇಟ್ಸ್ ಇತ್ತು. ಇದೆಲ್ಲ ನನ್ನ ತಂಗಿದು. ತಿನ್ಬಿಡೋಣ ಅಂದ್ಕೊಂಡಿದ್ದೆ. ಪಾಪ ಅವಳು ಇಷ್ಟಪಟ್ಟು ಇಟ್ಕೊಂಡಿರ್ತಾಳೆ, ತಿನ್ನಲಿ ಬೇಡ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಒಂದು ಲೋಟ ಎತ್ಕೊಂಡು ಜ್ಯೂಸ್ ಕುಡಿದ್ಬಿಟ್ಟು ಬಂದೆ. ಗೈಸ್ ಡೋಂಟ್ ಟೇಕ್ ಮೀ ರಾಂಗ್, ಅದು ನಮ್ಮ ಚಿಕ್ಕಮ್ಮ ಮನೆ. ಸೊ ನನಗೆ ಆ ಒಂದು ಲೀನಿಯನ್ಸಿ ಇದೆ ಅಷ್ಟೇ. ಗೈಸ್ ಇಲ್ಲೇನಾಗಿತ್ತು ಅಂದರೆ, ನಮ್ಮ ಡ್ಯಾಡಿ ಪಾಪುನ ಎತ್ಕೊಂಡಿದ್ರು. ಒಂದು ಬೈ ಮಿಸ್ಟೇಕ್ ಬಿದ್ದೋಗ್ಬಿಟ್ಟಿರೋನು. ನಾನು ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ತಿದ್ದೆ. ಫುಲ್ಲು ನನಗೆ ಒಂಥರ ಗಾಬರಿ ಆಗೋದು ಬಂತು. ಈ ಥರ ಹೇಳ್ತಾ ಇದ್ದೆ. ಆದರೆ ನಮ್ಮಮ್ಮ ಹೆಂಗೆ ಮಾಡ್ತಾರೆ, ಯಪ್ಪ ನನ್ನ ಮಗಗೇನಾದರೂ ಆದರೆ ಅದು ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ಗೂ ಹಂಗೆ ಅಲ್ವಾ ಆಗುತ್ತೆ. ಮತ್ತು ಚಿಕ್ಕಮ್ಮ ಮನೇಲಿ ಅವ್ನಿಗೆ ಊಟ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿಸಿ ನಾವು ಮನೆಗೆ ರಿಟರ್ನ್ ಬಂದ್ರಿ. ಯಾಕಂದರೆ ಅವ್ನಿಗೆ ನೈಟ್ ಅಲ್ಲೇ ಸ್ಟೇ ಮಾಡಿದ್ರೆ ಸರಿಯಾಗಿ ಮಲ್ಕೊಳಲ್ಲ ಅಂಥೇಳಿ ಮನೆಗೆ ಬಂದು ನಾನು ಇನ್ನೂ ಮುಖನೂ ತೊಳೆದು ಏನೂ ಫ್ರೆಶ್ ಅಪ್ ಆಗಿಲ್ಲ. ಮತ್ತು ಗಿಪ್ಸಿ ಫ್ಲವರ್ ಬೇಕಾಗಿತ್ತು ಹೇರ್ ಸ್ಟೈಲ್ಗೆ ಅಂತ ತೊಗೊಂಡು ಬಂದೆ. ನೈಟ್ ಅಡುಗೆ ಮಾಡಬೇಕಾಗಿತ್ತು, ಬಿರಿಯಾನಿ ಮಾಡಿದೆ. ಆ ಟಯರ್ಡಲ್ಲೂ ಬಿರಿಯಾನಿ ತಿನ್ನಬೇಕು ಅಂತ ಆಸೆ ಆಯಿತು. ಸೊ ಇಲ್ಲಿ ಹೇಗೆ ಮಾಡಿದ್ದೀನಿ ಅಂದರೆ, ಎಣ್ಣೆ ಮತ್ತು ಚಕ್ಕೆ ಲವಂಗ, 2 ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 2 ಸರಿ ಬಂದುಬಿಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು. ಇಲ್ಲಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು, ಅಂದರೆ ಅದು ಹಸಿ ಮಸಾಲೆ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ಚಾಪ್ ಮಾಡಿರೋ ಆನಿಯನ್, ಇಲ್ಲಿ ನಾನು ಒಂದು 2 ಆನಿಯನ್ ತೊಗೊಂಡಿದ್ದೀನಿ, ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಅದು ಸಹ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಅಂದರೆ ಅದು ಗೋಲ್ಡನ್ ಬ್ರೌನಿಗೆ ಟರ್ನ್ ಆಗಬೇಕು, ಅದು ಸ್ವಲ್ಪ ಎಣ್ಣೆ ಬಿಡುತ್ತೆ.
ಅದಾದಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಇಲ್ಲ ಚಿಕ್ಕ ಸೈಜು 2 ಟೊಮೆಟೊ, ದೊಡ್ಡದಂದರೆ 1 ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ತೊಳೆದಿಟ್ಟಿರೋ ಚಿಕನ್ನ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು ಇಲ್ಲಿ. ಸೊ ಚಿಕನ್ನ ತೊಳೆದ್ಬಿಟ್ಟು ಹಾಕಿ ಅದು ಸ್ವಲ್ಪ ಅದೂ ಸಹ ಎಣ್ಣೆ ಬಿಡುತ್ತೆ ಚಿಕನ್ ಚೆನ್ನಾಗಿ ಸ್ವಲ್ಪ ಸೆಮಿ ಕುಕ್ ಆದಮೇಲೆ. ಅದಾದಮೇಲೆ ರೈಸು ತೊಳೆದಿಟ್ಕೊಂಡಿರೋದು ಹಾಕ್ತಿದ್ದೀನಿ. ಇಲ್ಲಿ ನಾನು 2 ಗ್ಲಾಸ್ ರೈಸ್ ಹಾಕಿದ್ದೆ, ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಯಾವಾಗೂ ಟೊಮೆಟೊ ಬಾತ್ ಮಾಡ್ತೀಯ ನೀನು ಅಂತ ರೇಗಿಸ್ತಾ ಇರ್ತಾರೆ. ಸೊ ಈ ಸರಿ ಸಖತ್ತಾಗಿ ಮಾಡಬೇಕು ಅಂದ್ಬಿಟ್ಟು ನಾನೇ ಓನಾಗಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಗೈಸ್. ನೀವು ಟ್ರೈ ಮಾಡಿ, ಇಷ್ಟ ಆಗಿದರೆ ನನಗೆ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.